ಚವಳಿಕಾಯಿ ಅಥವಾ ಗೋರೆಕಾಯಿ ಬೆಳೆ ಬಯಲು ಸೀಮೆಯ ಜನರ ಪಾಲಿಗೆ ಚಿನ್ನವಿದ್ದಂತೆ. ಕಡಿಮೆ ಖರ್ಚಿನಲ್ಲಿ ದುಪ್ಪಟ್ಟು ಲಾಭ ನೀಡುವ ಚವಳಿಕಾಯಿ ಬೆಳೆಯನ್ನ ಅಲ್ಪ ನೀರಿನಲ್ಲಿಯೇ ಬೆಳೆದು ಉತ್ತಮ ಲಾಭವನ್ನು ಪಡೆಯಬಹುದು. ಬೆಳಗಾವಿ ಜಿಲ್ಲೆಯ ಅಥಣಿ ಹಾಗೂ ಕಾಗವಾಡ ತಾಲೂಕಿನಲ್ಲಿ ಹೆಚ್ಚಾಗಿ ಈ ಬೆಳೆಯನ್ನ ಬೆಳೆಯಲಾಗುತ್ತದೆ. ಇದು ಗಡಿಭಾಗದ ರೈತರ ಬದುಕಿಗೆ ಆಸರೆಯಾಗಿದೆ. ಚವಳಿಕಾಯಿ ಭಾರತ ಮೂಲದ ಬೆಳೆ. ಇದರಲ್ಲಿ ಗಿಡ್ಡ ಮತ್ತು ದೈತಿ ಎಂಬ ಎರಡು ಬಗೆಗಳಿವೆ. ಎರಡು ನೆಟ್ಟಗೆ ಬೆಳೆಯುವ ಏಕವಾರ್ಷಿಕ ಸಸ್ಯಗಳು. ಗಿಡ್ಡ ತಳಿಯ ಚವಳಿಕಾಯಿ 60 ರಿಂದ 90 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆದರೆ, ದೈತ ತಳಿಯ ಗಿಡಗಳು 2 ರಿಂದ 2.5 ರಿಂದ 3 ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ. ಚವಳೆಕಾಯಿ ಗಿಡವನ್ನ ಸಾಮಾನ್ಯವಾಗಿ ಎಲ್ಲಾ ಬಗೆಯ ಮಣ್ಣುಗಳಲ್ಲೂ ಬೆಳೆಯಬಹುದು. ಆದ್ರೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮರಳು ಮಿಶ್ರಿತ ಮಣ್ಣು ಈ ಬೆಳೆಗೆ ಉತ್ತಮ. ಜೂನ್, ಜುಲೈ ಅಥವಾ ಜನವರಿ, ಫೆಬ್ರವರಿ ತಿಂಗಳುಗಳು ಚವಳೆಕಾಯಿ ಬೇಸಾಯಕ್ಕೆ ಸೂಕ್ತ. ಈ ಬೆಳೆಗೆ ಭೂಮಿಯನ್ನ ಹದ ಮಾಡಲು 1 ಎಕರೆಗೆ 15 ರಿಂದ 20 ಗಾಡಿ ಕೊಟ್ಟಿಗೆ ಗೊಬ್ಬರ, 125 ಕೆಜಿ ಅಮೋನಿಯಂ ಸಲ್ಫೇಟ್, 250 ಕೆಜಿ ಸೂಪರ್ಫಾಸ್ಫೇಟ್, 60 ಕೆಜಿ ಮ್ಯೂರಿಯೇಟ್ ಆಫ್ ಪೊಟ್ಯಾಷಿಯಂ ಗಳನ್ನ ಹಾಕಿ 5 ರಿಂದ 7 ದಿವಸಕ್ಕೊಮ್ಮೆ ಭೂಮಿಗೆ ನೀರು ಹಾಯಿಸ್ತಿರಬೇಕು. ಬೀಜಗಳನ್ನ ಬಿತ್ತಿದ 2 ತಿಂಗಳ ನಂತರ ಚವಳಿಕಾಯಿ ಕೊಯ್ಲಿಗೆ ಸಿದ್ಧವಾಗುತ್ತದೆ. ಎಲ್ಲಾ ಗಿಡಗಳಂತೆ ಇದಕ್ಕೂ ರೋಗಗಳು ಬರುತ್ತವೆ. ಆದ್ರೆ ರೋಗ ನಿರೋಧಕ ಜಾತಿಯ ಬೀಜಗಳನ್ನ ಬಿತ್ತನೆ ಮಾಡುವುದರಿಂದ ಉತ್ತಮ ಬೆಳೆಯನ್ನ ತೆಗೆಯಬಹುದು. ಗಿಡ್ಡ ಗಾತ್ರದ ಚವಳೆಕಾಯಿ ಬೆಳೆ ನಿರ್ವಹಣೆ ಕಡಿಮೆಯಾದ್ರೂ ಬೆಳೆ ಕೊಯ್ಲು ಸ್ವಲ್ಪ ಕಷ್ಟದ ಕೆಲಸ. ಒಬ್ಬರು ದಿನಪೂರ್ತಿ ದುಡಿದ್ರು 10 ರಿಂದ 15 ಕೆಜಿ ಚವಳೆಕಾಯಿಗಳನ್ನಷ್ಟೇ ಕಟಾವು ಮಾಡಬಹುದು. ಇನ್ನು ಮಹಾರಾಷ್ಟ್ರದಿಂದ ಬರುವ ವ್ಯಾಪಾರಸ್ಥರು ಬೆಳಗಾವಿ ರೈತರಿಂದ ನೇರವಾಗಿ ಚವಳೆಕಾಯಿಯನ್ನ ಖರೀದಿಸ್ತಾರೆ. ಚವಳಿಕಾಯಿ ಪ್ರತಿ ಕೆಜಿಗೆ ಮಾರುಕಟ್ಟೆಯಲ್ಲಿ ಸರಾಸರಿ 80 ರಿಂದ 100 ರೂಪಾಯಿ ಸಿಗುತ್ತದೆ. ಪ್ರತಿ ಎಕರೆಗೆ ಸರಾಸರಿ 5 ರಿಂದ 6 ಟನ್ ಇಳುವರಿ ಸಿಗಬಹುದು. ಹೀಗಾಗಿ ರೈತರು ಚವಳೆಕಾಯಿ ಬೆಳೆಯಿಂದ ಎಕರೆಗೆ 4 ರಿಂದ 5 ಲಕ್ಷ ರೂಪಾಯಿ ಆದಾಯವನ್ನು ಪಡೆಯಬಹುದಾಗಿದೆ.